ಗಾಜಾ ಗಡಿಯಲ್ಲಿ ಶಿವಮಂತ್ರ ಘೋಷ. ಇಸ್ರೇಲ್ನಲ್ಲಿ ಮೊಳಗುತ್ತಿದೆ ಹರೇ ಕೃಷ್ಣ ಮಂತ್ರ. ಹಿಂದೂ ಕೀರ್ತನೆಗೆ ಹೆಜ್ಜೆ ಹಾಕಿದ ಇಸ್ರೇಲಿ ಮಹಿಳಾ ಸೈನಿಕರು. ಯುದ್ಧ ಮತ್ತು ಸಂಘರ್ಷಗಳ ನಡುವೆ ಸದಾ ಸುದ್ದಿಯಲ್ಲಿರುವ ಇಸ್ರೇಲ್ನಿಂದ ಬಂದಿರೋ ಒಂದು ಮನಸೆಳೆಯುವ ದೃಶ್ಯ ಈಗ ವೈರಲ್ ಆಗ್ತಿದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಬೀದಿಗಳಲ್ಲಿ ಭಗವಾನ್ ಜಗನ್ನಾಥನ ರಥಯಾತ್ರೆ ಸಾಗುತ್ತಿದ್ದಾಗ ಅಲ್ಲಿನ ಯುವ ಮಹಿಳಾ ಸೈನಿಕರು ತಮ್ಮ ಕರ್ತವ್ಯದ ನಡುವೆಯೂ ಭಕ್ತಿ ಪರವಶರಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಇಸ್ರೇಲ್ನಲ್ಲಿ ಸನಾತನ ಧರ್ಮದ ಅಲೆ ಶುರುವಾಗಿದೆ. ಜಗನ್ನಾಥ ರಥಯಾತ್ರೆಯಲ್ಲಿ ಮಹಿಳಾ ಸೈನಿಕರ ನೃತ್ಯ. ಹೌದು, ಇಸ್ರೇಲ್ನಲ್ಲಿ ಸನಾತನ ಧರ್ಮದ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇತ್ತೀಚೆಗೆ ನಡೆದ ಜಗನ್ನಾಥ ರಥಯಾತ್ರೆಯಲ್ಲಿ ಇಸ್ರೇಲಿ ಸೇನೆಗೆ ಸೇರಲಿರುವ 18 ರಿಂದ 24 ವರ್ಷದ ಯುವತಿಯರು ಹರೇ ಕೃಷ್ಣ ಕೀರ್ತನೆಗೆ ಮಾರು ಹೋಗಿ ಹೆಜ್ಜೆ ಹಾಕಿದ್ದಾರೆ. ಇಸ್ರೇಲ್ನಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಕನಿಷ್ಠ 2 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ಅಂತಹ ಕಟ್ಟುನಿಟ್ಟಿನ ಶಿಸ್ತಿನ ನಡುವೆಯೂ ಈ ಯುವತಿಯರು ಭಾರತೀಯ ಸಂಸ್ಕೃತಿ ಮತ್ತು ಭಕ್ತಿಗೆ ಮನಸೋತಿರುವುದು ವಿಶೇಷ. ಇಸ್ರೇಲ್ನಲ್ಲಿ ಇಸ್ಕಾನ್ ಕ್ರಾಂತಿ. ಇಸ್ರೇಲ್ನಲ್ಲಿ ಈ ಬದಲಾವಣೆಗೆ ಮುಖ್ಯ ಕಾರಣ ಇಸ್ಕಾನ್. ರಷ್ಯಾದ ಹಿಂದೂ ಭಕ್ತರಿಂದ ಆರಂಭವಾದ ಈ ಸಂಸ್ಥೆ ಇಂದು ಸಾವಿರಾರು ಇಸ್ರೇಲಿ ಜನರನ್ನು ಸನಾತನ ಧರ್ಮದತ್ತ ಸೆಳೆಯುತ್ತಿದೆ. 2022ರಲ್ಲಿ ಮೊದಲ ಬಾರಿಗೆ ಟೆಲ್ ಅವೀವ್ನಲ್ಲಿ ಜಗನ್ನಾಥ ರಥಯಾತ್ರೆಯನ್ನ ಆರಂಭಿಸಲಾಯಿತು. ಇಂದು ಅಲ್ಲಿ ಕೇವಲ ರಥಯಾತ್ರೆ ಮಾತ್ರವಲ್ಲದೆ ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಗಾಜಾ ಗಡಿಯಲ್ಲಿ ಶಿವಮಂತ್ರ ಘೋಷ. ಇನ್ನೂ ಆಶ್ಚರ್ಯಕರ ಸಂಗತಿ ಎಂದ್ರೆ ಹಮಾಸ್ ಉಗ್ರರು ದಾಳಿ ನಡೆಸಿದ್ದ ಅದೇ ಗಾಜಾ ಗಡಿಯ ಸಮೀಪದಲ್ಲಿ ಇತ್ತೀಚೆಗೆ ಬೃಹತ್ ಶಿವಮಂತ್ರ ಕಾನ್ಸರ್ಟ್ಸ್ ಆಯೋಜಿಸಲಾಗಿದೆ. ಹೋಕಸ್ ಫೋಕಸ್ ಎಂಬ ಸ್ಥಳೀಯ ಮ್ಯೂಸಿಕ್ ಬ್ಯಾಂಡ್ ಜಯ ಜಯ ಶಂಕರ ಎಂಬ ಮಂತ್ರಗಳನ್ನ ಹಾಡುವ ಮೂಲಕ ಇಡೀ ಸ್ಥಳವನ್ನೇ ಭಕ್ತಿಯಲ್ಲಿ ಮುಳುಗಿಸಿತ್ತು. ಜಯ ಜಯ ಶಂಕರ, ಹರ ಹರ ಶಂಕರ, ಕಾಮಾಕ್ಷಿ ಶಂಕರ, ಕಾಮಕೋಟಿ ಶಂಕರ. ಜಯ ಜಯ ಶಂಕರ, ಹರ ಹರ ಶಂಕರ, ಜಯ ಜಯ ಶಂಕರ, ಹರ ಹರ ಶಂಕರ. ಇಸ್ರೇಲಲ್ಲಿ ಚುರುಕುಗೊಂಡ ಹಿಂದೂ ಸಂಘಟನೆಗಳು. ಪ್ರಸ್ತುತ ಇಸ್ರೇಲ್ನಲ್ಲಿ ಇಸ್ಕಾನ್ ಜೊತೆಗೆ ಸಾಯಿ ಸಂಸ್ಥೆ ಮತ್ತು ಶಿವಾನಂದ ಯೋಗ ಸಂಸ್ಥೆಗಳು ಸನಾತನ ಧರ್ಮದ ಪ್ರಚಾರ ಮಾಡುತ್ತಿವೆ. ಅಲ್ಲಿ ಒಂದು ಪುಟ್ಟ ವೈದಿಕ ಗ್ರಾಮವನ್ನೂ ಕೂಡ ನಿರ್ಮಿಸಲಾಗಿದೆ. 1990ರಲ್ಲಿ ಕೇವಲ ಬೆರಳಿಕೆಯಷ್ಟು ಭಕ್ತರಿಂದ ಆರಂಭವಾದ ಈ ಪಯಣ
ಇಂದು ಸಾವಿರಾರು ಇಸ್ರೇಲಿ ಯಹೂದಿಗಳು ಸನಾತನ ಧರ್ಮವನ್ನು ಅಪ್ಪಿಕೊಳ್ಳುವಂತೆ ಮಾಡಿದೆ. ಯುದ್ಧದ ಕಾರ್ಮೋಡಗಳ ಸನಾತನ ಸಂಸ್ಕೃತಿಯ ಈ ಆಚರಣೆಗಳು ಇಸ್ರೇಲ್ನಲ್ಲಿ ಹೊಸ ಆಶಾಕಿರಣವಾಗಿ ಗೋಚರಿಸ್ತಾ ಇವೆ.